ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ಟ್ಯಾರೋಟ್ ರೀಡಿಂಗಲ್ಲಿ ಅದ್ಭುತವಾದ ಒಂದು ಸಂದೇಶ ಕನೆಕ್ಟ್ ಆಗ್ತಾ ಇದೆ ಅಂತಲೇ ಅಂದ್ಕೊಳ್ಬೋದು. ಯಾಕಂದರೆ ಈಗಿನ ಎನರ್ಜಿಯೇ ಆಗಿದೆ. ನೀವು ಗುರುವಿನೊಂದಿಗೆ ಅಂದರೆ ಹೈಯರ್ ಎನರ್ಜಿಯೊಂದಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ. ಈ ಒಂದು ಸೂಕ್ಷ್ಮ ಲಕ್ಷಣಗಳು ನಿಮಗೆ ಯಾವ ರೀತಿ ಅನುಭವಕ್ಕೆ ಕೆಲವೊಂದು ಸಾರಿ ಬರ್ತಾ ಇದ್ದಾವೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ನಿಮ್ಮ ಎನರ್ಜಿ ಈ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ರೀತಿ ಒಂದು ಸಂದೇಶ ಸಿಗ್ತಾ ಇದೆ. ಮೊದಲು ಇಲ್ಲಿ ನಾನು 3 ಕಾರ್ಡ್ಗಳನ್ನು ತೆಗೆದುಬಿಡ್ತೀನಿ. ನಂತರ ನಿಮ್ಮ ಎನರ್ಜಿಗೆ ಈ ಎನರ್ಜಿ ಹೇಗೆ ಕನೆಕ್ಟ್ ಆಗ್ತದೆ, ಈಗಿನ ನಿಮ್ಮ ಮನಸ್ಥಿತಿ, ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿ ಇಲ್ಲಿ ನೀವು ನಂಬಿದ ದೈವಶಕ್ತಿಗಳು ಹಾಗೆ ಗುರುವು ನೀಡ್ತಾ ಇದ್ದಾರೆ ಅನ್ನೋದನ್ನು ನೀವು ತಿಳ್ಕೊಳ್ತಾ ಹೋಗಿ. ಅಂದರೆ ಈ ಸಮಯದಲ್ಲಿ ನೀವು ಇಷ್ಟೊಂದು ಪೂಜೆಗಳನ್ನು ಮಾಡಿದ್ದೀರಾ, ವ್ರತಗಳನ್ನು ಮಾಡಿದ್ದೀರಾ, ನೇಮ ನಿಷ್ಠೆಯಿಂದ ಧ್ಯಾನ, ಯಾವೆಲ್ಲ ರೀತಿಯಲ್ಲಿ ನೀವು ನಿಮ್ಮನ್ನು ಒಂದು ಪ್ರಬಲವಾಗಿಸ್ಕೊಳ್ಳೋಕ್ಕೆ, ಅಂದರೆ ನಿಮ್ಮಲ್ಲಿರುವ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಕುಟುಂಬಕ್ಕೋಸ್ಕರ ಆಗಿರ್ಬೋದು, ಮಕ್ಕಳಿಗೋಸ್ಕರ ಆಗಿರ್ಬೋದು, ಮುಂದಿನ ಜೀವನವನ್ನು ಭವಿಷ್ಯವನ್ನು ಸುಂದರವಾಗಿಸ್ಕೊಳ್ಳೋಕ್ಕೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದೀರಲ್ಲ, ಆಧ್ಯಾತ್ಮಿಕತೆಯಲ್ಲಿ ಒಂದು ನಿಮ್ಮನ್ನು ತೊಡಗಿಸ್ಕೊಂಡು, ಅಂದರೆ ಗುರುವಿನಲ್ಲಿ ಶರಣಾಗಿ, ಭಗವಂತನಲ್ಲಿ ಶರಣಾಗಿ ನೀವು ಯಾವೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ, ದಯೆ, ದಾನ, ಧರ್ಮ, ಸೇವೆಯ ಮೂಲಕ, ಇದಕ್ಕೆ ಪ್ರತ್ಯುಪಕಾರದ ರೀತಿಯಲ್ಲಿ ನಿಮಗೆ ಒಂದು ಗುರುವಿನ ಎನರ್ಜಿ ಅಂದರೆ ಒಂದು ದೈವಿಕ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ, ಇದರ ಸೂಕ್ಷ್ಮಗಳು ನಿಮಗೆ ಯಾವ ರೀತಿ ಈಗ ಗೋಚರಿಸ್ತಾ ಇದ್ದಾವೆ. ಖಂಡಿತ ಗೋಚರಿಸಿದ್ದೆ ಆದರೆ ಕಮೆಂಟಲ್ಲಿ ನೀವು ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ನೀವು ಈ ಸಮಯದಲ್ಲಿ ನಿಜವಾಗ್ಲೂ ಗುರುವಿನ ಮಾರ್ಗದರ್ಶನದಲ್ಲಿ ಕನೆಕ್ಟ್ ಆಗಿದ್ದೀರಾ. ಹಾಗೆ ಇಲ್ಲಿ ನೀವು ದೈವಿಕ ಎನರ್ಜಿಯನ್ನು ಕೂಡ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮಲ್ಲಿ. ಹಾಗಾಗಿ ಕೆಲವು ಸೂಕ್ಷ್ಮಗಳು ನಿಮ್ಮನ್ನು ಆಗಾಗ ಕನಸಿನ ಥ್ರೂ ಎಚ್ಚರಿಸ್ತಾ ಇದ್ದಾವೆ. ಹಾಗೆ ಕೆಲವು ಮುನ್ಸೂಚನೆಗಳ ಮೂಲಕ ನೀವು ಅದನ್ನು ತಿಳ್ಕೊಳ್ತಾ ಇದ್ದೀರಾ. ಇದರಿಂದ ನೀವು ಮುಂದೆ ಆಗುವ ಅನಾಹುತವನ್ನು ಸ್ವಲ್ಪ ಮಟ್ಟಿಗೆ ತಡೆದು, ಅಂದರೆ ಆ ಕರ್ಮವನ್ನು ಒಳ್ಳೆಯ ಕರ್ಮವಾಗಿ ಒಂದು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀರಾ. ಅಷ್ಟೊಂದು ಒಂದು ಸಮರ್ಥತೆ ನಿಮಗೆ ಮೂಡಿದೆ ಈ ಸಮಯದಲ್ಲಿ. ನಿಮ್ಮಲ್ಲಿ ಅಷ್ಟೊಂದು ಸಕ್ಷಮತೆ ಬಂದಿದೆ ಅಂದರೆ ನೀವು ಮಾಡಿದ ಒಂದು ಯಾವುದೇ ರೀತಿ ಒಂದು ಒಳ್ಳೆಯ ಪ್ರಯತ್ನ ಇಲ್ಲಿ ವ್ಯರ್ಥ ಆಗಿಲ್ಲ. ಅಲ್ಲಿಗೆ ಅದು ನಿಮ್ಮನ್ನು ಒಳಗಿನಿಂದಲೇ ಹೀಲ್ ಮಾಡಿದೆ, ಶಿಕ್ಷಣ ಕೊಟ್ಟಿದೆ, ಮಾರ್ಗದರ್ಶನ ಮಾಡಿದೆ. ಪರಿಪೂರ್ಣವಾಗಿ ನೀವು ನಿಮ್ಮ ಭವಿಷ್ಯವನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ದೈವಶಕ್ತಿಗಳು ಕಾಣದ ರೀತಿಯಲ್ಲಿ ನಿಮ್ಮಲ್ಲಿ ಗೋಚರವಾಗಿದ್ದಾವೆ. ಅಂದರೆ ನಿಮ್ಮ ಊರ್ಜೆಗಳು ಈಗ ಹೈ ಆಗಿದ್ದಾವೆ. ಹಾಗಾಗಿ ಅಲ್ಲಿಗೆ ನೀವೀಗ ಸಕಾರಾತ್ಮಕವಾಗಿ ಬಹಳವಾಗಿ ಚಿಂತಿಸ್ತಾ ಇದ್ದೀರಿ ಅನ್ನುವ ರೀತಿಯಲ್ಲಿ ಮೊದಲನೇದಾಗಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಎಷ್ಟೇ ನಿಮ್ಮ ಜೀವನದಲ್ಲಿ ಕಷ್ಟಗಳಿರಲಿ, ದುಃಖಗಳಿರಲಿ, ಮರುಕ್ಷಣ ನಿಮಗೆ ಅನಿಸುತ್ತೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ಈ ಸೂಚನೆ ನಿಮ್ಮಲ್ಲಿ ಈಗ ಕಾಣಿಸ್ತಾ ಇದೆ. ಇದರ ಮೂಲಕವೇ ಗೊತ್ತಾಗತ್ತೆ ಇಷ್ಟೊಂದು ಭರವಸೆ, ಇಷ್ಟೊಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಈಗಿದೆ ಅಂದರೆ ಇದು ಒಂದು ದೈವ ಎನರ್ಜಿ ನಿಮ್ಮಲ್ಲಿ ಕನೆಕ್ಟ್ ಆಗಿರೋದಕ್ಕೆ ಸಾಕ್ಷಿಯಾಗಿದೆ. ಅಂದರೆ ನಿಮ್ಮ ಒಳಗಿರುವ 7 ಚಕ್ರಗಳು ಒಂದು ಆಕ್ಟಿವೇಟ್ ಆಗ್ತಾ ಇದ್ದಾವೆ. ಹಾಗೆ ಕುಂಡಲಿನಿಯ ಶಕ್ತಿ ಕೂಡ ನಿಮ್ಮಲ್ಲಿ ಜಾಗೃತವಾಗ್ತಾ ಇದೆ. ಅದರ ಸೂಚನೆ ಕೂಡ ನಿಮಗೆ ಈ ರೀತಿಯಾಗಿ ಆಗಾಗ ಸಿಗ್ತಾ ಇರುತ್ತೆ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ರೀತಿ ಕ್ಲಾಸನ್ನು ಅಟೆಂಡ್ ಮಾಡಿಲ್ಲ ಅಲ್ವಾ, ಆದರೂ ಕೂಡ ಈ ರೀತಿ ಶಕ್ತಿಗಳು ನಮ್ಮಲ್ಲಿ ಆಕ್ಟಿವ್ ಆಗ್ತವೆ, ಖಂಡಿತ ಆಗ್ತವೆ. ಯಾಕಂದರೆ ನಮ್ಮ ಹಿಂದಿನ ಪೂರ್ವಜರು ನಮಗೆ ಅದನ್ನೇ ಹೇಳ್ಕೊಟ್ಟಿದ್ದು, ಒಳ್ಳೆಯದನ್ನು ಯೋಜಿಸು, ಒಳ್ಳೆಯದನ್ನು ಯೋಚಿಸು, ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಬಯಸು. ಹಾಗೆ ಯಾವಾಗಲೇ ಮನೆಯಿಂದ ಹೊರಗೆ ಹೋಗಬೇಕಾದ್ರೂ ಕೂಡ ಮಕ್ಕಳಿಗೆ ಇಲ್ಲ ನಮಗೆ ಹೇಳಿದ ಅನುಭವ ಬರುತ್ತೆ ಅಲ್ವಾ, ಒಳ್ಳೆ ರೀತಿಲಿ ಹೋಗ್ಬಾ, ಅಲ್ಲಿ ಸುತ್ತಮುತ್ತ ಎಚ್ಚರಿಕೆಯಿಂದ ಇರು, ಹಾಗೆ ಅಲ್ಲಿ ಯಾವುದೇ ರೀತಿ ಒಂದು ತಪ್ಪು ದಾರಿಯನ್ನು ತುಳಿಬೇಡ, ಆ ರೀತಿಯಾಗಿ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಬಾ ಅಂತ ಈ ರೀತಿ ಎಲ್ಲ ನಮ್ಗೆ ಹೇಳ್ತಾ ಇದ್ರು. ಅಂದರೆ ಅವರಲ್ಲಿ ಆ ಶಕ್ತಿ ತುಂಬ ಇತ್ತು, ಹೈ ಇತ್ತು. ಆವಾಗಿನ ಕಾಲದ ಮನುಷ್ಯರಿಗೆ ಯಾವುದೇ ರೀತಿ ಒಂದು ಸ್ವಾರ್ಥ ಮನೋಭಾವ ಇರಲಿಲ್ಲ, ಕೆಟ್ಟದ್ದು ಮಾಡಬೇಕು ಅನ್ನೋದಿರಲಿಲ್ಲ. ಅಂದರೆ ಇರೋದ್ರಲ್ಲೇ ಸಂತೋಷವಾಗಿರ್ತಿದ್ರು ಆಗಿನ ಜನ. ಹಾಗಾಗಿ ಅವರು ತುಂಬ ಸುಖವಾದ ಜೀವನವನ್ನು ಬಹಳ ವರ್ಷಗಳ ಕಾಲದವರೆಗೂ ಅನುಭವಿಸಿದರು. ಇದೇ ಇಲ್ಲಿ ಸೂಕ್ಷ್ಮ. ಈಗ ನಮ್ಮಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಅಂದರೆ ಬೇರೆಯವರನ್ನು ನೋಡಿ ಅನುಕರಣೆ ಮಾಡ್ತಾ ಇದ್ದೀವೋ, ಇಲ್ಲ ಅದು ಬೇಕು ಇದು ಬೇಕು ಅಂತೇಳಿ ಬೇಗನೆ ನಾವು ಒಂದು ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅನ್ನೋ ಮನೋಭಾವನ ಹೊಂದಿ ಒತ್ತಡಕ್ಕೆ ಸಿಕ್ಕಾಕೊಳ್ತಾ ಇದ್ದೀವೋ. ಒಟ್ಟಾರೆಯಾಗಿ ಈಗ ನಾವು ಆ ಶಕ್ತಿಗಳು ನಮ್ಮಲ್ಲೇ ಇದ್ದರೂ ಅವುಗಳನ್ನು ಆ್ಯಕ್ಟಿವ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾವೀಗ ಒತ್ತಡದ ಸ್ಥಿತಿಯಲ್ಲಿ ಇದ್ದೀವಿ. ಯಾಕಂದರೆ ನಮಗೀಗ ಕೇವಲ ಹಂಬಲ ಇದೆ, ಅದು ಬೇಕು ಇದು ಬೇಕು, ಈ ರೀತಿ ಆಗಬೇಕು ಆ ರೀತಿ ಆಗಬೇಕು ಅನ್ನೋ ಹಂಬಲ ಇದೆ. ಇರೋದ್ರಲ್ಲೇ ಶಾಂತವಾಗಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಫೀಲ್ ಮಾಡ್ಕೊಂಡು ಬದುಕೋಣ, ಅದು ತಾನಾಗೇ ನಮ್ಮ ಕಡೆ ಅಟ್ರ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೀವಿ. ಇದಂತೂ ಖಂಡಿತವಾಗಿಯೂ ಎಲ್ಲರಿಗೂ ಅನುಭವ ಆಗಿದೆ, ನಿಮಗೂ ಕೂಡ ಅನುಭವ ಆಗಿದೆ. ಈ ಎನರ್ಜಿ ಪ್ರಕಾರ ಇಲ್ಲಿ ಕಾಣಿಸ್ತಾ ಇದೆ.
ಅಂದರೆ ಈ ಎನರ್ಜಿಗಳನ್ನು ಹೊರಗಿಂದ ತಗೊಳ್ಳೋದು ಅಂತಲ್ಲ, ನಮ್ಮೊಳಗೆ ಇರ್ತವೆ, ಅದನ್ನು ನಾವು ಆ್ಯಕ್ಟಿವ್ ಮಾಡ್ಕೊಳ್ಳೋದು. ಅಂದರೆ ಭಗವಂತನ ಅಂಶ ನಾವಾಗಿದ್ದೀವಿ ಅಂದರೆ ಅವರ ಅಂಶಗಳು ನಮ್ಮಲ್ಲಿ ಇದ್ದೇ ಇರ್ತಾವಲ್ವಾ, ಹಾಗಾಗಿ ನಾವು ಅವುಗಳನ್ನು ಆ್ಯಕ್ಟಿವ್ ಮಾಡ್ಕೊಳ್ತಾ ಇಲ್ಲ. ಆದರೆ ಇಲ್ಲಿ ನೀವೀಗ ಆಧ್ಯಾತ್ಮಿಕ ಪಯಣದಲ್ಲಿದ್ದೀರಾ, ಗುರುವಿನ ಒಂದು ಮಾರ್ಗದರ್ಶನದಲ್ಲಿದ್ದೀರಾ, ಸಮರ್ಪಣೆಯಾಗಿದ್ದೀರಾ, ಪೂರ್ಣವಾಗಿ ನಿಮ್ಮನ್ನು ಒಂದು ಕತ್ತಲೆಯಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಬಹಳ ಶ್ರಮ ಪಡ್ತಾ ಇದ್ದೀರಾ, ಒಂದು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ. ಅದಕ್ಕೋಸ್ಕರನೇ ಈ ಒಂದು ಶಕ್ತಿಗಳು ನಿಮ್ಮಲ್ಲಿ ಈ ಸಮಯದಲ್ಲಿ ಆ್ಯಕ್ಟಿವ್ ಆಗಿವೆ. ಅದರ ಸೂಚನೆ ಇಲ್ಲಿ ನಿಮಗೆ ಈ ರೀತಿಯಾಗಿ ಕೂಡ ಸಿಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಎನರ್ಜಿ ಮೂವ್ ಆಗ್ತಾ ಇದೆ ಅಂತಲ್ಲ, ನಿಮ್ಮೊಳಗೆ ಒಂದು ನೋವು, ಕತ್ತಲೆ, ಒತ್ತಡ, ನಿರಾಸೆ ಇವುಗಳನ್ನು ರಿಲೀಸ್ ಮಾಡುವ ಸಮಯ ಇದಾಗಿದೆ. ಅಂದರೆ ನಿಮ್ಮ ಸುಪ್ತ ಮನಸ್ಸು ಈಗ ಜಾಗೃತವಾಗಿದೆ. ಹಾಗಾಗಿ ನಿಮ್ಮ ಕನಸಿನ ಥ್ರೋ ನಿಮಗೆ 3 ರೀತಿಯ ಅನುಭವಗಳು ಕೆಲವು ಬಾರಿ ಸಿಗ್ತಾ ಇದ್ದಾವೆ. ಅದರಲ್ಲಿ ಈ ಸಮಯದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಸಿಂಬೋಲಿಕ್ ಸಂದೇಶ ಅಂದರೆ ಈ ರೀತಿಯ ಸೂಚನೆಗಳು ಸಿಗ್ತಾ ಇದ್ದಾವೆ. ಹಾಗೆ ಎರಡನೇದಾಗಿ ಎನರ್ಜಿಯ ಶುದ್ಧೀಕರಣ, ಹಾಗೆ ಎನರ್ಜಿ ಎಮೋಷನ್ ಡಿಟಾಕ್ಸ್ ಅಂತ ಹೇಳಿ ಈ 3 ಪ್ರಕ್ರಿಯೆಗಳು ಈಗ ನಿಮ್ಮಲ್ಲಿ ಶುರುವಾಗಿದ್ದಾವೆ. ಇದು ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾದ ಮೇಲೆ ಪೂಜೆ, ದೀಪಾರಾಧನೆ, ಸಚ್ಚರಿತ್ರೆ ಪಾರಾಯಣ, ಭಗವದ್ಗೀತೆಯ ಪಾರಾಯಣ, ನಿಮ್ಮ ಪೂರ್ವಜರಿಗೆ ಒಂದು ಸಂಸ್ಕಾರ ಮಾಡುವ ರೀತಿಯಾಗಿರ್ಬೋದು, ಪ್ರಕೃತಿಗೆ ಕನೆಕ್ಟ್ ಆಗೋದಾಗಿರ್ಬೋದು, ಈ ರೀತಿಯಾಗಿ ಬ್ರಹ್ಮಾಂಡದ ಶಕ್ತಿಗಳ ಜೊತೆ ನೀವೀಗ ಒಂದು ಕನೆಕ್ಟ್ ಆಗ್ತಾ ಇದ್ದೀರಲ್ಲ, ಹಾಗಾಗಿ ಸೂಕ್ಷ್ಮವಾದ ಶಕ್ತಿಗಳು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಸಲಹೆ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು, ರಕ್ಷಣೆ ಮಾಡೋದಾಗಿರ್ಬೋದು, ಹಾಗೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ರೀತಿಯಲ್ಲಿ ಭರವಸೆಗಳನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ಒಂದು ಸಂದೇಶವಾಗಿರುತ್ತೆ. ಅಂದರೆ ಟ್ಯಾರೋ ಟ್ರೇಡಿಂಗ್ ಮೂಲಕವೇ ನಾನು ಇದನ್ನು ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಅಂದರೆ ನಿಮ್ಮಲ್ಲೇ ಈ ರೀತಿಯ ಒಂದು ವ್ಯಕ್ತಿತ್ವ ಪರಿವರ್ತನೆ ಆದ ತಕ್ಷಣ, ನೀವೊಂದು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡದ್ದ ತಕ್ಷಣ ಅದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಿರೋದಿಲ್ಲ. ಅದಕ್ಕೊಂದು ಅರ್ಥ ಇರುತ್ತೆ. ಅದು ಮೌನವಾಗಿ ತನ್ನ ಒಂದು ಸಿದ್ಧತೆಯನ್ನು ಮಾಡ್ತಾ ಇರುತ್ತೆ, ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿರುತ್ತೆ. ಹಾಗಾಗಿ ನಿಮ್ಮಲ್ಲಿ ಈ ಬದಲಾವಣೆ ಕಂಡುಕೊಂಡಲ್ಲಿ ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದನ್ನು ನೀವು ಜಾಗೃತಗೊಳಿಸ್ಕೊಳ್ಳಿ. ಯಾರನ್ನೋ ಹಂಗಿಸಿ ಮಾತಾಡೋದ್ರಲ್ಲಿ, ಇಲ್ಲ ಸಮಯ ವ್ಯರ್ಥ ಮಾಡೋದ್ರಲ್ಲಿ, ಅವರು ನಮ್ಮನ್ನು ದ್ವೇಷ ಮಾಡಿದರು ಅಂತೇಳಿ ನೀವು ಅವರಿಗೆ ದ್ವೇಷ ಕೊಡೋದ್ರಲ್ಲಾಗಿರ್ಬೋದು, ಇಲ್ಲ ಈ ರೀತಿ ಮಾಡೋದ್ರಿಂದ ಅವರು ಕೊಟ್ಟದ್ದನ್ನೇ ನೀವು ಅವ್ರಿಗೆ ಮರಳಿ ಕೊಡ್ತಾ ಇದ್ದೀರಲ್ವ, ಅಲ್ಲಿಗೆ ನಿಮ್ಮ ಒಂದು ಯಾವುದೇ ರೀತಿ ಒಂದು ಎನರ್ಜಿ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಜೀವನ ಆಗಿರ್ಬೋದು ಒಂದು ಬೆಳಕಿನತ್ತ ಹೋಗ್ತಾ ಇಲ್ಲ, ಕತ್ತಲೆಗೆ ಕತ್ತಲೆನೇ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಆ ರೀತಿ ಉದ್ದೇಶವನ್ನು ಮೊದಲು ಬಿಡಬೇಕಾಗತ್ತೆ. ಶತ್ರುತ್ವಕ್ಕೆ ಶತ್ರುತ್ವವೇ ಮದ್ದಲ್ಲ. ಆ ಶತ್ರುತ್ವ ನಮ್ಮ ಕಡೆ ಬರ್ತಾ ಇದೆ ಅಂದರೆ ಅದನ್ನು ಇಗ್ನೋರ್ ಮಾಡಬೇಕು. ನಾವು ನಮ್ಮ ಗುರಿಯತ್ತ ಮುಂದೆ ಹೋಗಬೇಕು. ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಕೆಟ್ಟದನ್ನು ಮಾಡಬಾರ್ದು. ಹಾಗೆ ಮನಸ್ಸಲ್ಲಿ ಪರಿಶುದ್ಧವಾದ ಒಂದು ಪಕ್ವತೆ ಬರಬೇಕು ನಮಗೆ. ಬರ್ತಾ ಬರ್ತಾ ನಾವು ಬುದ್ಧಿಹೀನರಾಗಬಾರ್ದು, ಬುದ್ಧಿಯನ್ನು ಪಡ್ಕೊಳ್ಳೋ ಅಂಥರಾಗಿರಬೇಕು. ಹಾಗೆ ನಮ್ಮ ಮಕ್ಕಳಿಗೆ ಅಂದರೆ ವಯಸ್ಸಿಗೆ ತಕ್ಕ ಹಾಗೆ ನಾವು ಬುದ್ಧಿಯನ್ನು ಹೇಳೋ ರೀತಿಯಲ್ಲಿ ನಾವು ಪರಿವರ್ತನೆ ಆಗಬೇಕೇ ಹೊರತು ಹೇಳಿಸ್ಕೊಳ್ಳೋ ರೀತಿಯಲ್ಲಿ ಪರಿವರ್ತನೆ ಆಗಬಾರ್ದು. ಈ ರೀತಿ ನಿಮ್ಮ ಒಂದು ಸುತ್ತ ವಾತಾವರಣದಲ್ಲಿ ಈ ಸಮಯದಲ್ಲಿ ಕಾಣಿಸ್ತಾ ಇದೆ. ಅದು ನಿಮ್ಮವರಿಂದ ಆಗಿರ್ಬೋದು, ಆದರೆ ಈ ನೋವು ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ನನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲ ಅಂದರೆ ಅವರಿಂದ ನಾನು ಹೊರಗೆ ಹೋಗೋಕ್ಕೂ ಆಗ್ತಾ ಇಲ್ಲ, ಆ ನೋವನ್ನು ಸಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ನೀವೀಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀರಾ. ಇಲ್ಲಿ ನಿಮಗೆ ಈ ಒಂದು ಯಾವೆಲ್ಲ ರೀತಿಯಲ್ಲಿ ನೀವು ಒಂದು ಒಳ್ಳೆಯದ್ರ ಕಡೆ ಸಾಗಿದಿರೋ, ಪ್ರಯತ್ನ ಪಟ್ಟಿದಿರೋ, ಪೂಜೆ ಮಾಡಿದಿರೋ, ಹಾಗೆ ಒಂದು ದೇವಿಗೆ ಕನೆಕ್ಟ್ ಆಗಿದಿರೋ, ದೈವಶಕ್ತಿಗಳಲ್ಲಿ ಒಂದು ಆರಾಧನೆಯ ಒಂದು ಮನೋಭಾವವನ್ನು ಹೊಂದಿ ಶರಣಾಗಿದಿರೋ, ಅದಕ್ಕೆ ತಕ್ಕ ಹಾಗೆ ಯಾವೆಲ್ಲ ರೀತಿಯ ಕೆಲವು ಸೂಚನೆಗಳು ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಶಕ್ತಿಯ ಒಂದು ಊರ್ಜೆಗಳಿಗೆ ಕನೆಕ್ಟ್ ಆಗ್ತಾ ಇದ್ದಾವೆ. ಅದರಿಂದ ನಿಮ್ಮ ಜೀವನದಲ್ಲಿ ಮುಂದಿನ ಒಂದು ಭವಿಷ್ಯ ಯಾವ ರೀತಿ ರೂಪುಗೊಳ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ರೀಡಿಂಗ್ ನೋಡೋಣ. ಹಾಗಾದರೆ ಇಲ್ಲಿ ನಾನು ಅದನ್ನು ವಿಶ್ಲೇಷಿಸ್ತಾ ಹೋಗ್ತೀನಿ. ಅಲ್ಲಿಗೆ ಈ ಸಮಯದಲ್ಲಿ ನಿಮ್ಮೊಳಗಿರುವ ಶಕ್ತಿ ಯಾವ ರೀತಿ ಒಂದು ದೈವ ಶಕ್ತಿಗಳಿಗೆ ಕನೆಕ್ಟ್ ಆಗ್ತಾ ಇದೆ, ಗುರು ಶಕ್ತಿಗೆ ಕನೆಕ್ಟ್ ಆಗ್ತಿದೆ. ಇಲ್ಲಿ ನೀವು ಏನಾದರೂ ಒಂದು ಕಲಿಬೇಕಪ್ಪ, ಅದು ಒಂದು ನಿಮ್ಮಲ್ಲೇ ಇರುವ ಒಂದು ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಬೇಕು. ಅದು ಕುಂಡಲಿನಿ ಶಕ್ತಿ ಅಂತಲೇ ತಗೊಳ್ಳಿ ಉದಾಹರಣೆಗೆ. ಅದನ್ನು ಜಾಗೃತಗೊಳಿಸ್ಕೊಳ್ಬೇಕು ಅಂದರೆ ನೀವು ಅದನ್ನು ಒಂದು ವಿಡಿಯೋಗಳನ್ನು ನೋಡಿ ಜಾಗೃತಗೊಳಿಸ್ಕೊಳ್ಬೋದು. ಆದರೆ ಗುರುವಿಲ್ಲದೆ ನೀವು ಅದನ್ನು ಮಾಡೋಕ್ಕೆ ಹೋದರೆ ಶಕ್ತಿಯನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಕಷ್ಟ ಆಗಿಬಿಡುತ್ತೆ. ಆವಾಗ ಅದೇನಾಗ್ಬಿಡುತ್ತೆ, ಎಲ್ಲೋ ಒಂದು ರೀತಿಯಲ್ಲಿ ಇನ್ನೂ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ, ಇಲ್ಲಾಂದರೆ ಒಂದು ಖಿನ್ನತೆಗೆ ಜಾರುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿ ಆ ಶಕ್ತಿಗಳು, ಮತ್ತು ನಾವು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಆದರೂ ಕೂಡ ಜಾಗೃತವಾಗಿದ್ದಾವೆ. ಹೇಗೆ ಅಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ. ಹಾಗಾಗಿ ನಿಮ್ಮ ರೀತಿ ನೀತಿ ನಡವಳಿಕೆಯ ಮೂಲಕ, ದೈನಂದಿನ ಕೆಲಸಗಳ ಮೂಲಕವೇ ನೀವು ಅವುಗಳನ್ನು ಜಾಗೃತಗೊಳಿಸ್ಕೊಂಡಿದ್ದೀರಾ. ಧ್ಯಾನದ ಮೂಲಕ ಆಗಿರ್ಬೋದು, ನಾಮಸ್ಮರಣೆಯ ಮೂಲಕ ಆಗಿರ್ಬೋದು, ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದರ ಮೂಲಕ ಆಗಿರ್ಬೋದು, ಈ ಶಕ್ತಿಗಳು ನಿಮ್ಮ ಜಾಗೃತ ಅವಸ್ಥೆಗೆ ಈ ಸಮಯದಲ್ಲಿ ಬಂದಿದೆ. ಕ್ಲಾಸಸ್ಗಳನ್ನೇ ತಗೊಂಡು ನೀವು ಇದನ್ನು ಇನ್ನೂ ಹೈ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದ್ದರೆ ಮಾಡ್ಕೊಳ್ಬೋದು. ಆದರೆ ನೀವು ಸಂಸಾರದಲ್ಲೇ ಇದ್ದು ಭೌತಿಕ ಒಂದು ವಿಚಾರಗಳಲ್ಲೇ ನಿಮ್ಮನ್ನು ತೊಡಗಿಸಿಕೊಂಡು ಕೂಡ ನೀವು ಅಂತರ್ಗತವಾಗಿ ಈ ಶಕ್ತಿಗಳನ್ನು ಜಾಗೃತವಾಗಿ ಇಟ್ಕೊಂಡ್ರೆ ನೀವು ಕೆಲವು ಬಾರಿ ಕುಗ್ಗೋದು ಇಲ್ಲ, ಹಿಗ್ಗೋದು ಇಲ್ಲ, ಸಮಾಧಾನವಾಗಿ ಸಮಯ ಸಂದರ್ಭಗಳನ್ನು ಪರಿಸ್ಥಿತಿಗಳನ್ನು ಎದುರಿಸ್ತಾ, ನಿಭಾಯಿಸ್ತಾ, ಸಂಭಾಳಿಸ್ತಾ ನಿಮ್ಮ ಕುಟುಂಬವನ್ನು ಅದನ್ನು ಒಂದು ಒಳ್ಳೆಯದ್ರ ಕಡೆ ಎತ್ತುತ್ತೀರಾ, ಮೇಲೆ ಎತ್ಕೊಂಡು ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ.
ಕೆಲವು ಕನಸುಗಳು ಕೂಡ ನಿಮ್ಮನ್ನು ಈ ಸಮಯದಲ್ಲಿ ಗೈಡ್ ಮಾಡ್ತಾ ಇದ್ದಾವೆ. ಅಂದರೆ ಅದು ಗುರುವಿನ ಮೂಲಕ ಆಗಿರ್ಬೋದು, ದೈವಶಕ್ತಿಗಳ ಮೂಲಕ ಆಗಿರ್ಬೋದು. ಅಂದರೆ ಬಾಬಾ ಬರ್ತಾ ಇದ್ದಾರೆ, ನಿಮ್ಮ ಕುಲದೇವರು, ಹಾಗೆ ಗ್ರಾಮ ದೇವತೆಗಳು, ಹಾಗೆ ನಿಮಗೆ ಇಷ್ಟವಾದ ದೇವತೆಗಳು ಪದೇ ಪದೇ ಕನಸಲ್ಲಿ ಬರ್ತಾರೆ. ನೀವು ಮಂದಿರಕ್ಕೆ ಹೋದ ಹಾಗೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ. ಹಾಗೆ ಇದು ಯಾವ ರೀತಿ ಒಂದು ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದೆ ಅಂದರೆ ಇದು ಶುಭ ಸೂಚನೆ ಆಗಿದೆ. ಅಂದರೆ ನೀವು ಯಾವುದೋ ಒಂದು ಹರಕೆಯನ್ನು ಮರ್ತಿದ್ದೀರಾ ಅನ್ನೋ ರೀತಿಲಿ ಕೆಲವೊಂದು ಸಾರಿ ಸೂಚನೆ ಇಲ್ಲಿ ಕೊಡ್ತಾ ಇರೋದು. ಹಾಗೆ ಇಲ್ಲಿ ಕೆಲವು ಶಕ್ತಿಗಳು, ನಿಮ್ಮ ಪೂರ್ವಜರ ಶಕ್ತಿ, ಗುರು ಶಕ್ತಿ, ಹಾಗೆ ದೈವಶಕ್ತಿ ನಿಮ್ಮ ಪರವಾಗಿ ತುಂಬ ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಲಿ. ಯಾಕಂದರೆ ನಿಮ್ಮ ಎನರ್ಜಿ ಆ ಎನರ್ಜಿಗೆ ಈ ಸಮಯದಲ್ಲಿ ಎಷ್ಟು ಹತ್ತಿರವಾಗ್ತಾ ಇದೆಯೋ ಅಷ್ಟೇ ಅವರಿಂದ ನಿಮಗೆ ಎಲ್ಲ ರೀತಿ ಸುತ್ತುವರೆದು ಸಪೋರ್ಟ್ ಸಿಗ್ತಾ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ. ಹರಿಯುವ ನೀರು, ಶುದ್ಧವಾದ ಬೆಳಕು, ಹಾಗೆ ಗಾಳಿಯಲ್ಲಿ ಅಂದರೆ ಆಕಾಶದಲ್ಲಿ ತೇಲಿದ ಅನುಭವ ಆಗ್ತಾ ಇದೆ. ಅಂದರೆ ಇದು ನಿಮ್ಮ ಒಂದು ಕಾರ್ಮಿಕ್ ಒಂದು ಕ್ಲೈನ್ಸಿಂಗ್ ಆಗ್ತಾ ಇದೆ, ಒಂದು ಕಾರ್ಮಿಕ್ ಬ್ಲಾಕೇಜ್ಗಳು ರಿಲೀಸ್ ಆಗ್ತಾ ಇದ್ದಾವೆ ಅನ್ನುವ ರೀತಿಯಲ್ಲಿ ಕೆಲವು ಸೂಚನೆಗಳನ್ನು ಇಲ್ಲಿ ಕೊಡ್ತಾ ಇದೆ. ನಿಮ್ಮ ಆಜ್ಞಾ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ. ಹಾಗಾಗಿ ನೀವೀಗ ಏನು ಒಂದು ದಾರಿಯಲ್ಲಿ ಸಾಕ್ತಾ ಇದ್ದೀರಲ್ಲ, ನಿರ್ಧಾರ ತಗೊಂಡಿದ್ದೀರಲ್ಲ, ಅದು ಸರಿಯಾಗಿದೆ ಅನ್ನೋ ರೀತಿಲಿ ಶುದ್ಧವಾದ ಭಾವನೆಗಳಿಗೂ ವ್ಯಕ್ತ ಆಗ್ತಾ ಇದ್ದಾವೆ. ಅಂದರೆ ಹರಿಯುವ ನೀರು ಶುದ್ಧವಾದ ಭಾವನೆಗಳನ್ನು ಇಲ್ಲಿ ನಿಮಗೆ ತೋರಿಸ್ತೆ. ಅಂದರೆ ಕಾರ್ಮಿಕ್ ಬ್ಲಾಕೇಜ್ಗಳಿಂದ ನೀವು ಹೊರಗೆ ಬರ್ತಾ ಇದ್ದೀರಾ ಆದಷ್ಟು ಬೇಗನೆ ಅನ್ನೋ ರೀತಿಲಿ ಸೂಚನೆ ಕಾಣಿಸ್ತಾ ಇದೆ. ಹಾಗೆ ಹಾವು ಶಾಂತವಾಗಿರೋ ರೀತಿಲಿ ನಿಮಗೆ ಕನಸು ಬಿದ್ದಿದೆ, ಆಶೀರ್ವಾದ ಮಾಡೋ ರೀತಿಲಿ ಒಂದು ಪ್ರಾಣಿ ಪಕ್ಷಿಗಳು ಬರ್ತಾ ಇದ್ದಾವೆ. ಅಂದರೆ ಶಾಂತವಾಗಿ ಅವುಗಳ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾವೆ. ಅಂದರೆ ಇಲ್ಲಿ ನಿಮ್ಮಲ್ಲಿರುವ ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು ದೂರವಾಗತ್ತೆ. ಆದಷ್ಟು ಒಂದು ಶಾಂತಯುತವಾದ ಆತ್ಮಬಲ, ಆತ್ಮಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಎನ್ನುವ ಸೂಚನೆಯನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾವೆ. ಅಂದರೆ ಈ ಸಮಯದಲ್ಲಿ ನಿಮ್ಮ ಮಾರ್ಗದರ್ಶಕರು ಗುರುವಾಗಿದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ಕೆಲವು ವಿಚಾರಗಳು ಕನಸಿನ ಥ್ರೂ ಅರ್ಥವಾಗ್ತಾ ಇದೆ. ಅಂದರೆ ನಿಮ್ಮ ಸುಪ್ತ ಮನಸ್ಸು ಏನನ್ನು ಬಯಸ್ತಾ ಇದೆಯೋ, ಅಂದರೆ ಏನನ್ನು ಹೊರಗೆ ಹಾಕಬೇಕು ಅಂತ ಕೇಳ್ತಾ ಇದೆಯೋ ಅದು ಅದಕ್ಕೆ ತಕ್ಕ ಹಾಗೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಪ್ರತಿಸ್ಪಂದಿಸ್ತಾ ಇದೆ. ಹಾಗಾಗಿ ನಿಮ್ಮ ಕೆಲವೊಂದು ಚಕ್ರಗಳು ಇಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದ್ದಾವೆ. ಹಾರ್ಟ್ ಅಟ್ಯಾಕ್ ಆ ಥರ ಕನಸು ಬೀಳ್ತದೆ. ಅಂದರೆ ನಿಮ್ಮ ಉಸಿರು ನಿಂತ ಹಾಗೆ ಕನಸು ಕಾಣ್ತಾ ಇದ್ದೀರಾ ಅಂದರೆ ನಿಮ್ಮ ಹಾರ್ಟ್ ಚಕ್ರ ಓವರ್ಲೋಡ್ ಆಗಿದೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ. ಅಂದರೆ ನಿಮ್ಮ ಮನಸ್ಸು ತುಂಬ ಒತ್ತಡದಿಂದ ಇದೆ. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ಧ್ಯಾನಕ್ಕೆ ನೀವು ಒಳಗಾಗಬೇಕು, ಶಾಂತಯುತವಾದ ಆಲೋಚನೆಯನ್ನು ಮಾಡಬೇಕು ಅನ್ನೋ ರೀತಿಲಿ ಕೆಲವು ಸೂಚನೆಗಳು ಈ ಸಮಯದಲ್ಲಿ ನಿಮ್ಮ ದೇಹ, ನಿಮ್ಮ ಸುಪ್ತ ಮನಸ್ಸು ಜಾಗೃತಗೊಳಿಸಿ ಭಗವಂತನ ಒಂದು ದೈವೀ ಶಕ್ತಿಗಳ ಅನುಗ್ರಹ ಆಶೀರ್ವಾದದ ಮೂಲಕ ಈ ರೀತಿ ಸೂಚನೆಗಳು ಸಿಗ್ತಾ ಇರ್ತವೆ. ಅಂದರೆ ಇಲ್ಲಿ ನಾನು ಮೊದಲೇ ತಿಳಿಸಿದಂತೆ ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಒಂದು ಕಾಯಿಲೆಗಳನ್ನಾಗಿರ್ಬೋದು, ಒಂದು ಮನಸ್ಥಿತಿಯನ್ನಾಗಿರ್ಬೋದು ಗುಣಪಡಿಸುವ ಶಕ್ತಿ ಇರುತ್ತೆ. ಹೀಲಿಂಗ್ ಒಂದು ಶಕ್ತಿ, ಅದು ತುಂಬ ಪ್ರಭಾವಶಾಲಿಯಾಗಿ ನಮ್ಮ ದೇಹದೊಳಗಿರುತ್ತೆ. ಅದನ್ನು ನಾವು ಸಮಯಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಒತ್ತಡ ಅಂದರೆ ಏನೋ ಒಂದು ಸಾಧನೆ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಆ ಭರದಲ್ಲಿ ನಮ್ಮನ್ನು ನಾವು ಕಡೆಗಣಿಸಿರ್ತೀವಿ, ಕಾಳಜಿ ಮಾಡೋದನ್ನು ಮರ್ತಿರ್ತೀವಿ. ಹಾಗಾಗಿ ಇಲ್ಲಿ ನಾವು ನಮಗೋಸ್ಕರ ಸ್ವಲ್ಪ ಸಮಯವನ್ನು ಕೊಟ್ಕೊಳ್ಳೇಬೇಕು. ದಿನಕ್ಕೆ ಅರ್ಧ ಗಂಟೆನೋ 10 ನಿಮಿಷನೋ ನೀವು ಧ್ಯಾನಕ್ಕೆ ಒಳಗಾಗಲೇಬೇಕು. ಅಂದರೆ ಎಷ್ಟಾಗುತ್ತೆ ಅಷ್ಟು ನೀವು ಕೆಲಸ ಮಾಡ್ತಾನೆ ಒಂದು ಧ್ಯಾನ ಮಾಡ್ಬೋದು. ಯಾವ ರೀತಿ ಅಂದರೆ ದೇವರ ನಾಮಸ್ಮರಣೆಯ ಮೂಲಕ, ಗುರುವಿನ ನಾಮಸ್ಮರಣೆಯ ಮೂಲಕ ನೀವು ಆ ಕೆಲಸವನ್ನು ಮಾಡಿದಾಗ ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸೋದ್ರ ಜೊತೆಗೆ ಜೀವನದ ಒತ್ತಡಗಳಿಂದ ನೀವು ಹೊರಗೆ ಬರಲಿಕ್ಕೆ ದಾರಿ ಕೂಡ ಮಾಡಿಕೊಡುತ್ತೆ. ಈ ರೀತಿ ಕೂಡ ಸಹಾಯ ಸಿಗುತ್ತೆ. ಹಾಗಾಗಿ ಆದಷ್ಟು ಬೆಳಗ್ಗೆ ಆಗಿರ್ಬೋದು, ರಾತ್ರಿ ಮಲಗೋದಕ್ಕಿಂತ ಮೊದಲೇ ಆಗಿರ್ಬೋದು, ಸ್ವಲ್ಪ ಧ್ಯಾನಕ್ಕೆ ಒಳಗಾಗಿ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು ಅಂತಲೇ ಇಲ್ಲ. ಶುದ್ಧವಾದ ಮನಸ್ಸಿನೊಂದಿಗೆ ಯಾವಾಗಲಾದರೂ ನೀವು ಭಗವಂತನ ಜೊತೆ ಕಮ್ಯುನಿಕೇಟ್ ಆಗಿ ಧ್ಯಾನಕ್ಕೆ ಒಳಗಾಗ್ಬೋದು. ಹಾಗಾಗಿ ನಿಮ್ಮ ದೇಹ ಈ ರೀತಿ ಸೂಚನೆಯನ್ನು ಕೊಡ್ತಾ ಇದೆ. ಈ ಸಮಯದಲ್ಲಿ ನೀವು ಶಾಂತವಾದ ಆಲೋಚನೆಗಳನ್ನು ಮಾಡಿ, ಉಸಿರಾಟದ ಕೆಲವು ವ್ಯಾಯಾಮಗಳನ್ನು ಮಾಡಿ. ಹಾಗೆ ಆಕ್ಸಿಡೆಂಟ್ ಆಗಿರೋ ಹಾಗೆ ಕನಸು, ರಕ್ತ ಈ ರೀತಿ ಎಲ್ಲೋ ಬಿದ್ದ ಹಾಗೆ, ಗಾಯದ ಕನಸು, ಈ ರೀತಿ ನಿಮ್ಮ ಮನಸ್ಸಲ್ಲಿ ಕನಸುಗಳು ಬರ್ತಾ ಇದ್ದಾವೆ ನೀವು ಮಲಗಿದಾಗ ಅಂದಾಗ ಖಂಡಿತವಾಗಿ ಇದು ನಿಮ್ಮ ಬಾಡಿ ಓವರ್ಲೋಡ್ ಆಗಿದೆ, ಮನಸ್ಸು ಓವರ್ಲೋಡ್ ಆಗಿದೆ. ಹಾಗಾಗಿ ನೀವು ನಿಮ್ಮ ಒಂದು ನರ್ವಸ್ ಸಿಸ್ಟಮಿಗೆ ರೆಸ್ಟ್ ಕೊಡಬೇಕು. ಅಂದರೆ ಮಾನಸಿಕವಾಗಿ ಒತ್ತಡವನ್ನು ದೂರ ಮಾಡಿಕೊಂಡು ನೀವು ಸ್ವಲ್ಪ ಧ್ಯಾನಕ್ಕೆ ಒಳಗಾಗಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಒಂದು ಸತ್ಸಂಗಗಳಾಗಿರ್ಬೋದು, ಸದ್ವಿಚಾರಗಳಾಗಿರ್ಬೋದು, ಸತ್ಕರ್ಮಗಳಾಗಿರ್ಬೋದು ನಿಮ್ಮ ಒಂದು ನರ್ವಸ್ ಸಿಸ್ಟಮನ್ನು ಸರಿ ಮಾಡುತ್ತೆ, ಅಂಥ ಶಕ್ತಿ ಇರುತ್ತೆ. ಹಾಗಾಗಿ ಸೇವೆ, ದಾನ, ಧರ್ಮ, ದಯೆ, ಪ್ರೇಮ ಈ ಗುಣಗಳು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಆಯಸ್ಸನ್ನು ಹೆಚ್ಚಿಸ್ತವೆ. ದ್ವೇಷ, ಮದ, ಮೋಹ, ಮತ್ಸರ, ಕಾಮಾದಿ ಬಯಕೆಗಳು, ಮೋಹ ಇದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ವಯಸ್ಸನ್ನು ಕಡಿಮೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಎರಡೂ ಒಂದು ವಿಚಾರವನ್ನು ಭಗವಂತ ನಮ್ಮ ಕೈಯಲ್ಲೇ ಕೊಟ್ಟಿದ್ದಾರೆ. ಸ್ವತಂತ್ರತೆಯನ್ನು ನೀವು ಯಾವುದನ್ನು ಬೇಕಾದರೂ ತಗೊಳ್ಳಿ, ಸ್ವತಂತ್ರತೆ ನಾನು ನಿಮಗೆ ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ಯೋಚಿಸಬೇಕಾಗಿರೋದು ನಾವೇ. ನಮಗೆ ಬೇಕು
ಹಣ ಬೇಕು ಅನಿವಾರ್ಯ, ಮನೆ ಬೇಕು ಅನಿವಾರ್ಯ ಇಲ್ಲ ಅಂತಲ್ಲ. ಹಾಗಂತ ಅದಕ್ಕಿಂತ ನನಗೆ ಎಲ್ಲದೂ ಬೇಕು ಅಂತೇಳಿ ಆಸೆ ಪಡೋದಿದೆಯಲ್ಲ, ಅದು ಎಲ್ಲೋ ಒಂದು ರೀತಿಲಿ ನಮ್ಮನ್ನು ನಾವು ಕಳ್ಕೊಂಡಂಗೆ ಆಗತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ಅವರವರಿಗೆ ಅವರವರದ್ದೇ ಆದ ಒಂದು ಶ್ರಮ ಪಡಬೇಕು ಅನ್ನೋದಿರುತ್ತೆ. ಎಲ್ಲ ಶ್ರಮ ನಾವೇ ಪಟ್ಟು ಮಾಡಿಟ್ಟು ಹೋಗ್ತೀವಿ ಅನ್ನೋದು ತಪ್ಪಾಗತ್ತೆ. ಒಂದು ರೀತಿ ಸಾಯುವ ಕನಸು ಬಿದ್ದರೆ ಪರವಾಗಿಲ್ಲ, ಪದೇ ಪದೇ ಸಾಯುವ ರೀತಿ ಕನಸು ಬೀಳ್ತಾ ಇದೆ ಅಂದರೆ ಓವರ್ಲೋಡ್ ಆಗಿದೆ. ನಿಮ್ಮ ಒಂದು ಯೋಚನೆಗಳು ಬಹಳ ಒಂದು ಒತ್ತಡಪೂರ್ವಕವಾಗಿದೆ. ಹಾಗಾಗಿ ನೀವು ಬ್ಯಾಲೆನ್ಸ್ ಮಾಡಬೇಕು ಈ ಸಮಯದಲ್ಲಿ. ಅಂದರೆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಕೆಲವರ ಎನರ್ಜಿಗೆ ಈ ವಿಚಾರಗಳು ರೆಸೊನೇಟ್ ಆಗ್ತಾನೆ ಇದೆ. ಕನಸುಗಳನ್ನು ಕಡೆಗಣಿಸೋದು ತಪ್ಪಾಗತ್ತೆ. ಅದೊಂದು ಭ್ರಮೆ ಅಲ್ಲ. ಕೆಲವೊಂದು ಸಾರಿ ಅವು ನಿಮಗೆ ಮುಂದಿನ ಸೂಚನೆಗಳನ್ನು ಕೊಡ್ತಾ ಇರ್ತವೆ, ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ತಿಳಿಸ್ತಾ ಇರ್ತವೆ. ಹಾಗೆ ಕೆಲವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಹೇಳ್ತಾ ಇದ್ದಾವೆ. ಬೆಂಕಿಯಲ್ಲಿ ಸುಟ್ಟ ರೀತಿಯಲ್ಲಿ ಪದೇ ಪದೇ ಕನಸು ಬೀಳ್ತಾ ಇದೆ ಅಂದರೆ ಅದು ಅಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ಯಾವ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರೋ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಪಾಸಿಟಿವ್ ಕನಸುಗಳು ಬೀಳ್ತಾ ಇದ್ದಾವೆ ಅಂದರೆ ಅವು ನಿಮಗೆ ಬ್ಲೆಸ್ಸಿಂಗ್, ಭಗವಂತನಿಂದ ಆಶೀರ್ವಾದ ಸಿಗ್ತಾ ಇದೆ ಅಂತೇಳಿ. ನೆಗೆಟಿವ್ ಕನಸುಗಳು ಬೀಳ್ತಾ ಇದ್ದಾವೆ ಅಂದರೆ ಅವು ವಾರ್ನಿಂಗ್ ಕೊಡ್ತಾ ಇದ್ದಾವೆ. ನಿಮ್ಮನ್ನು ನೀವು ಸುಧಾರಣೆ ಮಾಡ್ಕೊಳ್ಬೇಕು, ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಹಾಗೆ ಒಂದು ದಯೆ, ದಾನ, ಧರ್ಮ, ಒಂದು ಭಗವಂತನಲ್ಲಿ ಒಂದು ಭಕ್ತಿ, ಈ ರೀತಿ ಅಂದರೆ ನಿಮ್ಮಲ್ಲಿ ನೀವು ಸುಧಾರಣೆ ತಂದ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇರುತ್ತೆ. ಇದು ನಿಮ್ಮ ಆತ್ಮದ ಒಂದು ಗೈಡೆನ್ಸ್ ಆಗಿದೆ. ಅಂದರೆ ಈ ಸಮಯದಲ್ಲಿ ನಿಮ್ಮ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿದೆ. ಹಾಗಾಗಿ ಈ ರೀತಿ ಒಂದು ದೈವಿಕ ಸೂಚನೆಗಳು ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದ್ದಾವೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮಗೆ ಈಗ ಯಾವ ರೀತಿ ಒಂದು ದೈವಶಕ್ತಿಯ ಬಲ ಬಂದಿದೆ, ಹಾಗೆ ನೀವು ಧ್ಯಾನದ ಮೂಲಕ, ಪೂಜೆಯ ಮೂಲಕ, ಪಾರಾಯಣದ ಮೂಲಕ ನಿಮ್ಮನ್ನು ಅತಿ ಉತ್ತಮಗೊಳಿಸ್ಕೊಂಡಿದ್ರೋ, ಶಾಂತಗೊಳಿಸ್ಕೊಂಡಿದ್ರೋ ಅದರ ಆಧಾರದ ಮೇಲೆ ಈ ಸಮಯದಲ್ಲಿ ನಿಮ್ಮ ಪಿತೃದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಕೆಲವರಿಗೆ. ನಿಮ್ಮ ಈ ಆಧ್ಯಾತ್ಮಿಕ ಜರ್ನಿಯಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಪ್ರಕೃತಿ ಇವೆಲ್ಲವೂ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದ್ದಾವೆ. ನೀವು ಅವುಗಳನ್ನು ದಯೆ, ಪ್ರೇಮ, ಪ್ರೀತಿಯ ಭಾವದಿಂದ ನೋಡ್ತಾ ಇದ್ದೀರಾ. ಹಾಗಾಗಿ ಅವುಗಳು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಕಡೆ ಕನೆಕ್ಟ್ ಆಗ್ತಾ ಇದ್ದಾವೆ. ನಿಮ್ಮ ಅರ್ತ್ ಎನರ್ಜಿ ಈಗ ಆ್ಯಕ್ಟಿವ್ ಆಗಿದೆ. ಅಂದರೆ ನೀವು ನೆಲದ ಮೇಲೆ ನಡೀತಾ ಇದ್ದೀರಾ ಸ್ವಲ್ಪ ಹೊತ್ತು, ಅಂದರೆ ಹೊರಗಡೆ ವಾಕ್ ಮಾಡಬೇಕಾದ್ರೆ ನೆಲದ ಮೇಲೆ ಕೂತ್ಕೊಳ್ತಾ ಇದ್ದೀರಾ. ಹಾಗೆ ಪ್ರಾಣಿ, ಪಕ್ಷಿ, ಪ್ರಕೃತಿಯ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ಅಂದರೆ ಇದು ನಿಮ್ಮ ಒಂದು ಬಹಳ ಬಲವಾದ ತಿರುವಿಗೆ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಅಂದರೆ ನಿಮ್ಮ ರೂಟ್ ಚಕ್ರ ಬಲಗೊಳ್ತಾ ಇದೆ. ಅದರಿಂದ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜಾಗೃತವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರಿಗೆ ಸೂಚನೆ ಸಿಗ್ತಾ ಇದೆ. ಕೆಲವೊಂದ್ಸರಿ ಧ್ಯಾನಕ್ಕೆ ಕುಳಿತಾಗ, ಪೂಜೆ ಮಾಡಬೇಕಾದ್ರೆ, ಇಲ್ಲ ಏನೋ ಕೆಲಸ ಮಾಡಬೇಕಾದ್ರೆ ಒಂದು ಹಳೆಯ ನೆನಪಾಗಿರ್ಬೋದು, ನೋವು ಆಗಿರ್ಬೋದು, ಇಲ್ಲ ಅಂದರೆ ಏನೋ ಒಂದು ರೀತಿಯ ಕ್ರೋಧ, ಸಿಟ್ಟು ಇವೆಲ್ಲವೂ ಹೊರಗೆ ಬರೋಕ್ಕೆ ಪ್ರಯತ್ನ ಪಡ್ತವೆ. ಅಳು ಬರುತ್ತೆ. ಆ ಸಮಯದಲ್ಲಿ ಹತ್ಬಿಡ್ಬೇಕು, ಹೊರಗೆ ಹಾಕ್ಬೇಕು ನೀವು. ಅದು ಧ್ಯಾನಕ್ಕೆ ಕುಳಿತಾಗಿರ್ಬೋದು, ಪೂಜೆ ಕುಳಿತಾಗಿರ್ಬೋದು, ನೀವೇನೋ ಹೇಳ್ತಾ ಇರ್ತೀರಾ, ಅವಾಗ ದುಃಖ ಉಮ್ಮಡಿಸಿ ಬರ್ತಾ ಇದೆ ಅಂದರೆ ಅದನ್ನು ಹೊರಗೆ ಹಾಕಬೇಕು, ಇಗ್ನೋರ್ ಮಾಡಬಾರ್ದು. ಯಾರೋ ಏನೋ ಹೇಳ್ದಾಗಿರ್ಬೋದು, ಇಲ್ಲ ನೋವು ಕೊಟ್ಟಾಗಿರ್ಬೋದು, ಕೆಲವೊಂದು ಸಾರಿ ನೀವು ಅದನ್ನು ತಡೆ ಹಿಡಿದಾಗ ಬ್ಯಾಕ್ ಪೇನ್ ಬರೋದಾಗಿರ್ಬೋದು, ಎದೆಯ ಭಾರ ಹೆಚ್ಚಾಗೋದಾಗಿರ್ಬೋದು, ಹೊಟ್ಟೆ ನೋವು ಬರೋದಾಗಿರ್ಬೋದು, ತಲೆನೋವು ಬರೋದಾಗಿರ್ಬೋದು, ಇಲ್ಲ ಒಂದು ಹಣೆಯ ಮಧ್ಯದಲ್ಲಿ ಒಂದು ಬಿಗಿಯಾದ ಹಿಡಿತ ಆಗಿರ್ಬೋದು, ಈ ರೀತಿ ಉಂಟಾಗುತ್ತೆ. ಕೆಲವೊಂದು ಸಾರಿ ಅನವಶ್ಯಕವಾದ ಸಮಸ್ಯೆಗಳನ್ನು ನೀವೇ ಎದುರು ಹಾಕ್ಕೊಳ್ತೀರಾ. ಹಾಗಾಗಿ ಸ್ವಲ್ಪ ಹೊತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಬೇಕು, ಅದು ರಿಲೀಸ್ ಆಗೋಕ್ಕೆ ಅವಕಾಶ ಕೊಡಬೇಕು. ಅಲ್ಲೇ ಆ ಭಯ, ಆತಂಕ, ಆ ನೋವು, ಆ ಸಿಟ್ಟು ಏನು ಇರುತ್ತೋ ಅದನ್ನು ತಡೆ ಹಿಡಿದು ಬ್ಲಾಕೇಜ್ಗಳನ್ನು ಉಂಟು ಮಾಡ್ಕೊಳ್ಬೇಡಿ. ಇದರಿಂದ ನಿಮ್ಮ ಅನಾರೋಗ್ಯದ ಸ್ಥಿತಿ ಹೆಚ್ಚಾಗುತ್ತೆ. ಹಾಗೆ ಮುಂದೆ ಹೋಗಲಿಕ್ಕೆ ಯಾವುದೇ ರೀತಿ ದಾರಿನೂ ಕಾಣದೆ ಕೂಗು ಹೋಗ್ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿ ಈ ಫೀಲನ್ನು ಮಾಡ್ತಾ ಇದೆ. ಹಾಗಾಗಿ ಪೂಜೆ ಮಾಡಬೇಕಾದ್ರೆ, ಧ್ಯಾನಕ್ಕೆ ಕುಳಿತಾಗ, ಇಲ್ಲ ಒಬ್ಬೊಬ್ಬರೇ ಕೂತಾಗ ನಕಾರಾತ್ಮಕತೆಯ ವಿಚಾರಗಳು ಪದೇ ಪದೇ ಬರ್ತಾ ಇರ್ತವೆ ಅಂದರೆ ಅವುಗಳನ್ನು ಇಗ್ನೋರ್ ಮಾಡೋ ಬದಲು ಅವುಗಳನ್ನು ತಗೊಳ್ಬೇಕು. ಅವುಗಳನ್ನು ತಗೊಂಡು ಯಾಕೆ ಆ ವಿಚಾರಗಳು ಬರ್ತಾ ಇದ್ದಾವೆ ಅಂತೇಳಿ ಕೂಲಂಕುಷವಾಗಿ ನಿಮಗೆ ನೀವೇ ಚರ್ಚೆ ಮಾಡಿಕೊಂಡು ಅದನ್ನು ಯಾವ ರೀತಿ ಹೊರಗೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಸೂಕ್ಷ್ಮವಾಗಿ ನೀವು ಗ್ರಹಿಸಿದಾಗ, ಸಮರ್ಪಣೆ ಮಾಡಿಕೊಂಡಾಗ ಅಲ್ಲಿ ನಿಮಗೆ ಗುರು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಯಾಕಂದರೆ ನಿಮ್ಮ ಆತ್ಮ ಪರಮಾತ್ಮ ಬೇರೆ ಅಲ್ಲ, ಅವರು ನಿಮ್ಮ ಒಳಗೆ ಇದ್ದಾರೆ. ನಿಮಗೆ ಗೈಡೆನ್ಸ್ ಅವುಗಳಿಗೆ ಕೊಡುವ ಶಕ್ತಿ ಇದೆ. ನೀವೇ ಅವುಗಳಿಗೆ ಗೈಡೆನ್ಸ್ ಕೊಟ್ಟು ಒಂದು ನಕಾರಾತ್ಮಕ ವಿಚಾರಗಳನ್ನು ಹೊರಗೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ಯಾಕಂದರೆ ಕೆಲವರಿಗೆ ಈ ಒತ್ತಡ ಈಗಿದೆ. ಒಂದು ಪೂಜೆ ಮಾಡ್ತಾಯಿದ್ದೀರಾ, ಧ್ಯಾನ ಮಾಡ್ತಾಯಿದ್ದೀರಾ, ಇಲ್ಲ ಒಂದು ದಯೆ, ಕರುಣೆ, ಪ್ರೇಮ, ಸೇವೆಯನ್ನು ತೋರ್ತಾ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನೀವು ಅದರಿಂದ ಅಹಂಕಾರ ಪಡಬಾರ್ದು. ಎಲ್ಲೋ ಒಂದು ರೀತಿಯಲ್ಲಿ ಈಗೋ ನಿಮ್ಮ ಒಂದು ಮುಂದಿನ ಜೀವನಕ್ಕೆ ಅಡೆತಡೆಗಳನ್ನು, ಬ್ಲಾಕೇಜ್ಗಳನ್ನು ತರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಒಂದು ದೈವಿಕ ಗುಣ ಇದೆ ಅಂದರೆ ಅಲ್ಲಿ ಒಂದು ಸರಳತೆ ಇರಬೇಕು. ನಾವು ಏನೇ ಮಾಡಿದರೂ ಕೂಡ ಅದರ ಬಗ್ಗೆ ನಮಗೆ ಒಂದು ಸಣ್ಣದಾದ ಒಂದು ಪ್ರೌಡ್ ಇರಬೇಕೇ ಹೊರತು ಅಹಂಕಾರ, ನಾನು ಮಾಡಿದೆ ಎನ್ನುವ ಅಹಂಭಾವ ಇರಬಾರ್ದು. ಅದು ಎಲ್ಲೋ ಒಂದು ರೀತಿಲಿ ನಿಮ್ಮ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ. ಹಾಗೆ ಒಂಟಿತನದ ಒಂದು ಫೀಲ್ ಬರೋ ಹಾಗೆ ಮಾಡುತ್ತೆ. ಸುತ್ತಮುತ್ತ ಎಲ್ಲರೂ ಇದ್ದರೂ ಕೂಡ ನೀವು ಅವರಿಂದ ದೂರ, ಭಿನ್ನ ಅಂತ ಹೇಳಿ ಅನ್ಸ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ. ಬ್ರಹ್ಮಾಂಡದ ಶಕ್ತಿಗಳು ಎಲ್ಲರಿಗೂ ಸೀಮಿತ. ಅಂದರೆ
ಅದು ಅಂತರ ಹುಡ್ಕೋದಿಲ್ಲ, ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೀನಿ ಅಂತೇಳಿ. ಹಾಗಾಗಿ ನೀವು ಅದರ ಶಕ್ತಿಗಳನ್ನು ತಗೊಳ್ಬೋದು. ಅದು ಗುರುವಿನ ಮೂಲಕ ಆಗಿರ್ಬೋದು, ನೀವು ನಂಬಿದ ದೇವಿ ಶಕ್ತಿಯ ಮೂಲಕ ಆಗಿರ್ಬೋದು, ಯಾವುದೇ ರೀತಿ ಒಂದು ಶಕ್ತಿಗಳ ಮೂಲಕ ನೀವು ಅದನ್ನು ತಗೊಳ್ಬೋದು. ಆಗ ಅದು ನಿಯಂತ್ರಣದಲ್ಲಿ ನಿಮಗೆ ಸಿಗತ್ತೆ. ಇಲ್ಲ ಅಂದರೆ ನೇರವಾಗಿ ನನಗೇ ಎಲ್ಲ ಗೊತ್ತು ಅನ್ನೋ ಹಾಗೆ ಮಾಡೋಕ್ಕೆ ಹೋದರೆ ಆವಾಗ ಅವಾಂತರಗಳೇ ಹೆಚ್ಚಾಗುತ್ತೆ. ಹಾಗಾಗಿ ಗುರು ಮುಖೇನ ನೀವು ಒಂದು ಯಾವುದೇ ರೀತಿ ಒಂದು ಮಾರ್ಗದರ್ಶನವನ್ನು ತಗೊಂಡಾಗ ಅದು ನಿಮಗೆ ಹಿತಮಿತದಲ್ಲಿ ಸರಿಯಾದ ಸಮಯಕ್ಕೆ ಹೇಗೆ ಉಪಯೋಗಿಸ್ಕೊಳ್ಬೇಕು, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋ ರೀತಿಲಿ ನಿಮಗೆ ಅದು ಕನೆಕ್ಟ್ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಇಲ್ಲಿ ಎಲ್ಲ ನಾನೇ ಮಾಡಿದೆ, ನನ್ನಿಂದನೇ ಆಗೋದು ಅನ್ನೋ ರೀತಿಲಿ ಯಾವುದೇ ರೀತಿ ನಿಮ್ಮಲ್ಲಿ ಒಂದು ಅಹಂಕಾರ ಸಣ್ಣದಾಗೋ ಮೂಡಬಾರ್ದು. ಇದರಿಂದ ನಿಮ್ಮಲ್ಲಿ ಈ ಸಮಯದಲ್ಲಿ ಒಂದು ಪೂಜೆ ಮಾಡಿರ್ತಿರೋ, ವ್ರತ ಮಾಡಿರ್ತಿರೋ, ಇಲ್ಲ ಏನೋ ಒಂದು ಪಡ್ಕೊಳ್ಳೋಕ್ಕೆ ಮ್ಯಾನಿಫೆಸ್ಟ್ ಮಾಡಿರ್ತಿರೋ, ಅದೆಲ್ಲದರ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಅಲ್ಲಿ ಬ್ಲಾಕೇಜ್ಗಳು ಉಂಟಾಗಿ ನಿಮಗೆ ಸಿಗಬೇಕಾಗಿರೋ ಒಂದು ಫಲ ಸಿಗೋದಿಲ್ಲ. ಅಲ್ಲಿ ಬ್ಲಾಕೇಜ್ಗಳ ಮೂಲಕ ಅದು ಅಲ್ಲೇ ನಿಂತು ಬಿಡುತ್ತೆ ಅನ್ನೋ ರೀತಿಲಿ ಅದನ್ನು ರಿಲೀಸ್ ಮಾಡ್ಕೊಳ್ಳೋಕ್ಕೆ ಮತ್ತೆ ನೀವು ಕೆಲವು ಕಷ್ಟ, ದುಃಖ, ಸಮಸ್ಯೆಗಳಿಂದ ನೀವು ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಮತ್ತೆ ನೀವು ಧನ್ಯತೆ, ನಮ್ರತಾ ಭಾವವನ್ನು ಹೊಂದಿದ ಮೇಲೆ ಆ ಒಂದು ಎನರ್ಜಿ ಮತ್ತೆ ಬಿಡುಗಡೆ ಆಗುತ್ತೆ. ಅದರಲ್ಲಿರುವ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ. ಹಾಗಾಗಿ ನೀವು ಇಲ್ಲಿ ಒಂದು ದೈವಿಕ ಪ್ರಯಾಣ, ಆಧ್ಯಾತ್ಮಿಕ ಪ್ರಯಾಣವನ್ನು ಮಾಡ್ತಾ ಇದ್ರಿಂದ ನಿಮ್ಮ ಒಂದು ವಿಚಾರ ನಾಜೂಕಾಗಿರಬೇಕು. ಭಗವಂತನ ಜೊತೆ ಯಾವುದೇ ರೀತಿಯ ಅಹಂಕಾರ, ನಾನು, ನನ್ನದು, ನಾನೇ ಎಲ್ಲ ಮಾಡಿದೆ ಅನ್ನೋ ರೀತಿಲಾಗಿರ್ಬೋದು. ಕೆಲವು ಬಾರಿ ಶಿಸ್ತಿಲ್ಲದ ಜೀವನ, ಯಾವಾಗೋ ಮಲಗದೆ ಯಾವಾಗೋ ಎದ್ದೆ ಅನ್ನೋ ರೀತಿಲಾಗಿರಬಾರ್ದು. ಒಂದು ಶಿಸ್ತಿರಬೇಕು. ಹಾಗೆ ಆಹಾರ ಕ್ರಮ ಚೆನ್ನಾಗಿರಬೇಕು. ಸಾತ್ವಿಕ ಆಹಾರವನ್ನು ಹೆಚ್ಚಾಗಿ ತಗೊಳ್ಬೇಕು. ಹೆಚ್ಚಾಗಿ ನೀರು ಕುಡಿಬೇಕು. ಹಾಗೆ ಒಂದು ಸ್ವಲ್ಪ ಹೊತ್ತಾದರೂ ಬೆಳಗ್ಗೆ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡುವ ರೀತಿಯಲ್ಲಿ ನೀವು ಹೊರಗೆ ಹೋದರೆ ಅದರಿಂದ ಆತನ ಕಿರಣಗಳು ನಿಮ್ಮ ಮೇಲೆ ಹರಿದಾಡೋದ್ರಿಂದ ನಿಮ್ಮಲ್ಲಿರುವ ಕೆಲವು ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ. ಈ ರೀತಿಯೆಲ್ಲ ಸೂಚನೆಗಳು ನಿಮಗೆ ಸಿಗ್ತವೆ. ಇವೆಲ್ಲ ಈಗ ನೀವು ಮಾಡ್ತಾ ಇದ್ದೀರಾ, ಒಂದು ಪೂಜೆ ಪುನಸ್ಕಾರ ಇದರ ಮೂಲಕ ನೀವು ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ದೈವಿಕವಾಗಿ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ ಆ ದೈವಿ ಶಕ್ತಿಗಳು. ಹಾಗಾಗಿ ಇವೆಲ್ಲವೂ ಒಂದು ಪ್ರಕ್ರಿಯೆ ನಿಮ್ಮಲ್ಲಿ ನಡೀತಾ ಇರೋದ್ರಿಂದ ನಿಮ್ಮಲ್ಲಿ ಒಂದು ದೈವಿಕ ಶಕ್ತಿಗಳು, ಊರ್ಜೆಗಳ ಶಕ್ತಿ ಹೆಚ್ಚಾಗಿ ಬಲಗೊಳ್ತಾ ಇದೆ. ಹಾಗಾಗಿ ಇಲ್ಲಿ ಭಗವಂತನ ಶಕ್ತಿ ಇಂಥವರಿಗೆ ಅಂತಲೇ ಸೀಮಿತ ಅಲ್ಲ. ಗುರು ಶಕ್ತಿ ಅಗಾಧವಾಗಿದೆ, ಭಗವಂತನ ಶಕ್ತಿ ಅಗಾಧವಾಗಿದೆ, ಎರಡೂ ಒಂದೇ. ಅದನ್ನು ನೀವು ಯಾವ ರೀತಿಯಾದರೂ ತೊಗೊಳ್ಬೋದು. ಅದು ಮೊಗದಷ್ಟು ಹೆಚ್ಚಾಗ್ತಾನೆ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ವಿಚಾರ. ಹಾಗಾಗಿ ಇಲ್ಲಿ ನೀವು ಒಂದು ಗುರುವಿನಲ್ಲಿ ಶರಣಾಗಿದ್ದೀರಾ. ಈಗ ಬಾಬಾರವರಲ್ಲೇ ಆಗಿರ್ಬೋದು, ಅವರಲ್ಲಿ ಎಲ್ಲ ರೀತಿಲೂ ಇದೆ ಶಕ್ತಿಗಳು. ನೀವು ಏನು ಬೇಕಾದರೂ ತಗೊಳ್ಬೋದು. ಸಚ್ಚರಿತ್ರೆಯಲ್ಲಿ ಒಂದು ಅಧ್ಯಾಯದಲ್ಲಿ ಅವರು ಹೇಳಿದ್ದಾರೆ, ನನ್ನ ಒಂದು ಭಂಡಾರ ತುಂಬಿದೆ, ಯಾರು ಏನು ಬೇಕಾದರೂ ತಗೊಳ್ಬೋದು, ಅವರಿಗೆ ಸಂದೇಹ ಇರಬಾರ್ದು ಅಷ್ಟೇ. ಸಂದೇಹ ಇದ್ದಾಗ ಅದು ಬರಿದಾಗಿ ಕಾಣುತ್ತೆ, ಸಂದೇಹ ಇದ್ದಾಗ ಅದು ಯಾವಾಗಲೂ ತುಂಬೇ ಇರೋ ರೀತಿಲಿ ಕಾಣುತ್ತೆ ಅನ್ನೋ ರೀತಿಲಿ. ಹಾಗಾಗಿ ಸಂದೇಹ ರಹಿತರ, ಜೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಅಂದರೆ ನನಗೆ ಅದೇ ಬೇಕು, ಇದೇ ಬೇಕು, ಚಮತ್ಕಾರನೇ ನಡಿಬೇಕು ಅಂತಲ್ಲ. ಮೊದಲು ಸಮರ್ಪಣೆ ಆಗ್ರಿ. ಒಂದು ಶುದ್ಧ ಭಾವದಿಂದ, ನಿಷ್ಕಲ್ಮಶ ಭಾವದಿಂದ ಭಗವಂತನ ಎದುರಿಗೆ, ಗುರುವಿನ ಎದುರಿಗೆ ನೀವು ಸಮರ್ಪಣೆ ಆಗಬೇಕು. ಅಂದರೆ ನಿಮ್ಮ ಬೇಡಿಕೆಗಳನ್ನು ಇಡಬೇಕು, ನಿಜ ಇಲ್ಲ ಅಂತಲ್ಲ. ಅದಕ್ಕೆ ಪರಿಪೂರ್ಣರಾಗಿ ನೀವು ಒಂದು ಕೃತಜ್ಞತಾ ಭಾವವನ್ನು ಹೊಂದಿರಬೇಕು. ಹಾಗೆ ಒಳ್ಳೆಯ ಪ್ರಾಮಾಣಿಕತ್ವವನ್ನು ಹೊಂದಿರಬೇಕು. ಒಳ್ಳೆಯ ಧರ್ಮ, ದಯೆ, ಕರುಣೆ, ಪ್ರೇಮ, ಮಾನವೀಯತೆ, ಮನುಷ್ಯತ್ವದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇಂಥ ಸಂದರ್ಭದಲ್ಲಿ ಮಾತ್ರ ಭಗವಂತನು ನಮಗೆ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ, ಒಂದು ಸೂಚನೆಗಳು ಸಿಗಲಿಕ್ಕೆ ಸಾಧ್ಯ, ಯಾವುದು ತಪ್ಪು ಯಾವುದು ಸರಿ ಅಂಥೇಳಿ ನಿರ್ಧಾರ ತಗೊಳ್ಳೋಕ್ಕೆ ಸಾಧ್ಯ ಆಗೋದು. ಹಾಗೆ ಕೆಲವರು ಮುಂದೆ ನಿಂತರೆ ಅವ್ರು ಕೆಟ್ಟವರು ಒಳ್ಳೆಯವರು ಅಂತೇಳಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರೋದು. ಹಾಗೆ ನೀವು ಪ್ರಾಣಿ ಪಕ್ಷಿಗಳು ನಿಮಗೆ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗಿರೋದು ಯಾಕೆ ಅಂದರೆ ನಿಮ್ಮಲ್ಲಿ ದಯೆ ಇದೆ, ಕರುಣೆ ಇದೆ, ಪ್ರೇಮ ಇದೆ, ಅವುಗಳ ಬಗ್ಗೆ ಕಾಳಜಿ ಇದೆ. ಈಗ ನೀವು ಅವುಗಳನ್ನು ಪ್ರೀತಿಯಿಂದ ನೋಡ್ತಾ ಇದ್ದೀರಾ. ಹಾಗಾಗಿ ಅವುಗಳಿಗೆ ನಿಮ್ಮ ಒಳ ಮನಸ್ಸು ಅರ್ಥ ಆಗ್ತಾ ಇದೆ. ಹಾಗಾಗಿ ಅವು ಎಲ್ಲೋ ಒಂದು ರೀತಿಯಲ್ಲಿ ಈ ಸಮಯದಲ್ಲಿ ನಿಮಗೆ ಕನೆಕ್ಟ್ ಆಗಿದೆ. ಆತ್ಮ ಇದ್ದ ಪ್ರತಿಯೊಬ್ಬರಿಗೂ ಆಧ್ಯಾತ್ಮದ ದಾರಿ ಬೇಕು, ಅಂದರೆ ಗುರು ಬೇಕು. ಆ ಗುರುವೇ ನಿಮ್ಮ ಒಂದು ಎಷ್ಟೋ ರೀತಿಯ ಜನ್ಮಗಳಲ್ಲಿರುವ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾರೆ. ಆ ಜರ್ನಿಯಲ್ಲಿ ಈಗ ನೀವು ಮೊದಲ ಹೆಜ್ಜೆ ಇಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ಈ ಸಮಯದಲ್ಲಿ ನೀವು ಹಳೆಯದನ್ನು ಮರೆತು, ಇಲ್ಲ ಈಗಿರುವ ನೋವುಗಳನ್ನು ಎಲ್ಲ ರೀತಿಯಲ್ಲಿ ಒಂದು ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿಯಲ್ಲಿ ನನ್ನಿಂದಲೇ ಏನೋ ತಪ್ಪಾಗಿತ್ತು, ಅದಕ್ಕೆ ಈ ರೀತಿ ನನಗೆ ಜೀವನದಲ್ಲಿ ಕಷ್ಟ, ದುಃಖ, ಸಮಸ್ಯೆಗಳು ಸಿಕ್ಕಿದ್ವು, ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಣ, ಅಂದರೆ ಅದನ್ನು ಅನುಭವಿಸಿ ಅದನ್ನು ಬಿಟ್ಬಿಡೋಣ, ಅಂದರೆ ಅವುಗಳನ್ನು ರಿಲೀಸ್ ಮಾಡ್ಕೊಳ್ತಾ ಇದ್ದರೆ ಅವುಗಳು ನನಗೆ ಜನ್ಮವರೆಗೂ ಕಾಡ್ತಾ ಇರ್ತವೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮಿಂದ ಈಗ ಒಳ್ಳೆಯ ಉದ್ದೇಶಗಳು, ಸಂಯಮಗಳು, ಹಾಗೆ ಕಾರ್ಯಗಳು ಆಗ್ತಾ ಇದ್ದಾವೆ. ಕೆಲವರಿಗೆ ವೈಯಕ್ತಿಕ ಸಂಬಂಧ ಸರಿ ಇಲ್ಲ ಅನ್ನೋ ಚಿಂತೆ ಕಾಡ್ತಾ ಇದ್ದರೆ ಕೆಲವರಿಗೆ ಹಣಕಾಸಿನ ಸಮಸ್ಯೆಗಳು, ಇನ್ನೂ ಕೆಲವರಿಗೆ ಮಕ್ಕಳಾಗಿಲ್ಲ ಅನ್ನೋ ಚಿಂತೆ ಕಾಡ್ತಾ ಇದ್ದರೆ ಇನ್ನೂ ಕೆಲವರಿಗೆ ಮದುವೆ ಆಗಿಲ್ಲ. ಹೀಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಯ ಒತ್ತಡಗಳ ಇದ್ದಾಗಲೇ ನೀವು ಈ ಒಂದು ಆಧ್ಯಾತ್ಮಿಕ ಜರ್ನಿಗೆ ಬರಲಿಕ್ಕೆ ಸಾಧ್ಯ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಹಿಂದಿನ ಜನ್ಮದಲ್ಲೂ ಕೂಡ ನೀವು ಈ ಜರ್ನಿಯಲ್ಲಿದ್ದಿರಿ.
ಅದು ಈ ರೀತಿ ಈ ಕಷ್ಟ ದುಃಖಗಳನ್ನು ಕೊಡೋದ್ರ ಮೂಲಕ ಮತ್ತೆ ನಿಮಗೆ ಇಲ್ಲಿ ಕನೆಕ್ಟ್ ಮಾಡ್ತಾ ಇದೆ. ಅಂದರೆ ಒಂದು ಗುರುವಿನ ಮೂಲಕ, ದೈವಶಕ್ತಿಗಳ ಮೂಲಕ ನೀವು ಮತ್ತೆ ಮಾರ್ಗದರ್ಶನವನ್ನು ತಗೊಂಡು ನಿಮ್ಮ ಒಂದು ಆತ್ಮದ ಉದ್ಧಾರವನ್ನು ಮಾಡ್ಕೊಳ್ತಾ ಇದ್ದೀರಾ. ಈ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿಯಲ್ಲಿ ಮರ್ತು ಬಿಟ್ಟಿದ್ದೀರಿ ಈ ಭೌತಿಕ ಸುಖಗಳಲ್ಲಿ. ಅದ್ರ ಮಧ್ಯೆನೇ ನೀವು ನಿಮ್ಮ ಒಂದು ಹಿಡಿತವನ್ನು ನೀವು ತಗೊಳ್ಬೋದು, ಒಳ್ಳೆಯದನ್ನು ಪಡ್ಕೊಳ್ಬೋದು, ಸುಧಾರಣೆ ಕಂಡುಕೊಳ್ಬೋದು. ಈ ಎಲ್ಲ ರೀತಿಯ ಒಂದು ಬ್ಲಾಕೇಜ್ಗಳಲ್ಲಿ ಒಂದು ಸುಧಾರಣೆಯನ್ನು ಕಂಡುಕೊಳ್ಬೋದು. ಹಾಗೆ ಈ ಎಲ್ಲ ಒಂದು ಸಂಬಂಧಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ದುಃಖಗಳಾಗಿರ್ಬೋದು, ಇವೆಲ್ಲದರಿಂದ ನಾನು ಹೊರಗೆ ಬರಲಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಈ ಆಧ್ಯಾತ್ಮಿಕ ಪಯಣ ನನಗೆ ತುಂಬ ಸಹಾಯ ಮಾಡ್ತಾ ಇದೆ, ಎಫೆಕ್ಟ್ ಆಗ್ತಾ ಇದೆ. ಇದು ನನ್ನ ಹಿಂದಿನ ಜನ್ಮದ ಪುಣ್ಯದ ಫಲ ಇರ್ಬೋದು ಅನ್ನೋ ರೀತಿಲಿ ನೀವು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಇದು ನಿಮ್ಮ ಹಿಂದಿನ ಜನ್ಮದ ಪುಣ್ಯದ ಫಲ. ಹಿಂದಿನ ಜನ್ಮದಲ್ಲಿ ನೀವು ದೇವರ ಪೂಜೆ ಮಾಡಿದ್ರಿ, ವ್ರತ ಮಾಡಿದ್ರಿ, ಮಂತ್ರಗಳ ಜಪವನ್ನು ಸಿದ್ಧಿಸ್ಕೊಂಡಿದ್ರಿ, ಎಲ್ಲೋ ಒಂದು ರೀತಿಯಲ್ಲಿ ದಯೆ, ದಾನ, ಧರ್ಮ ಈ ರೀತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಅಂದರೆ ಅದರ ಪುಣ್ಯ ಈ ಜನ್ಮದಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದೆ. ಅದು ನಿಮಗೆ ಅರ್ಥ ಆಗಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಸಾರಿ ಅದು ಪರೀಕ್ಷೆಗಳ ಮೂಲಕವೂ ಬರುತ್ತೆ, ಕೆಲವೊಂದು ಸಾರಿ ಆ ದುಃಖ, ಆ ಸಮಸ್ಯೆ, ಆ ಎಲ್ಲ ರೀತಿಯ ಒಂದು ವೇದನೆಗಳು ಎಲ್ಲೋ ಒಂದು ರೀತಿಯಲ್ಲಿ ಮತ್ತೆ ನಿಮಗೆ ಈ ದೈವಿಕವಾಗಿ ಒಂದು ಈ ಆತ್ಮದ ಒಂದು ಇದರಲ್ಲಿ ಕನೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ನೀವು ಈ ರೀತಿಯಾಗಿ ನಿಮ್ಮನ್ನು ಸುಧಾರಣೆ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಸಮಯದಲ್ಲಿ ಯಾವುದೂ ಕೂಡ ಕಾರಣ ಇಲ್ಲದೆ ನಡೆಯೋದಿಲ್ಲ. ಎಲ್ಲ ಕಾರಣಗಳು ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ವಿಶೇಷವಾಗಿಸಲಿಕ್ಕೆ, ನೀವು ಇಚ್ಛಿಸಿದ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಂಡು ಇಲ್ಲಿ ಭೌತಿಕ ಸುಖಗಳನ್ನು ಪಡ್ಕೊಂಡು ಅದ್ರ ಜೊತೆಗೆ ಮುಂದಿನ ಜರ್ನಿಯನ್ನು ಕೂಡ ನೀವು ಸುಖಮಯವಾಗಿ ಇಟ್ಕೊಳ್ಳೋಕ್ಕೆ ಇದು ಸಹಾಯ ಮಾಡ್ತಾ ಇದೆ. ಈಗ ನೀವೊಂದು ಗುರುವಿನಲ್ಲಿ ಕನೆಕ್ಟ್ ಆಗಿರೋದು. ಹಾಗಾಗಿ ಇಲ್ಲಿ ಬಾಬಾ ಇದ್ದಾರೆ, ನಿಮ್ಮ ಜೊತೆಗೆ ಗುರುವಿದ್ದಾರೆ, ಅವರನ್ನು ನಂಬಿದ್ದೀರಾ. ಹಾಗೆ ದೇವಿ ಶಕ್ತಿಗಳನ್ನು ಕೂಡ ಕೆಲವರು ನಂಬಿದ್ದೀರಾ ಅಂದರೆ ಇಲ್ಲಿ ಎಲ್ಲ ರೀತಿಯ ಒಂದು ಎನರ್ಜಿ ನಿಮಗೋಸ್ಕರ ಒಂದು ಒಳ್ಳೆಯದನ್ನೇ ಕೊಡಲಿಕ್ಕೆ ಬಯಸ್ತಾ ಇದೆ. ಹಾಗಾಗಿ ಗಜಿಬಿಜಿ ಮಾಡ್ಕೋಬೇಡಿ ಜೀವನದಲ್ಲಿ. ಏನೇ ಕಷ್ಟ ಬರಲಿ, ಎಂಥದ್ದೇ ಸಮಯ ಸಂದರ್ಭಗಳು ಎದುರಾಗಲಿ, ನೀವು ಒತ್ತಡ ಮುಕ್ತರಾಗಿ ಒಂದು ಸ್ವಲ್ಪ ಶಾಂತವಾಗಿ ಯೋಜಿಸಿ ಹಾಗೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಅದನ್ನು ಶಾಂತವಾಗಿ ಕೂಡ ನೀವು ಬಗೆಹರಿಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ನೀವು ಚೇಂಜಸನ್ನು ಕಂಡುಕೊಂಡಾಗ ಖಂಡಿತವಾಗಿಯೂ ಜೀವನ ಸುಗಮವಾಗಿರುತ್ತೆ ಅಂತೇಳಿ ಅನಿಸುತ್ತೆ. ಸಮಸ್ಯೆಗಳು, ಏರಿಳಿತಗಳು ಇದ್ದೇ ಇರ್ತವೆ. ಕೆಲವೊಂದು ಸಾರಿ ಮನೆಯಲ್ಲಿ ಒಂದು 4 ಜನ ಇದ್ದೀರಾ ಅಂದರೆ ಅಲ್ಲಿ ಎಲ್ಲ ಎನರ್ಜಿಗಳು ಬೇರೆ ಬೇರೆ ರೀತಿಯಾಗಿರ್ತವೆ. ಅವರು ಓಡಾಡುವ, ವ್ಯವಹರಿಸುವ ಜಾಗ, ಸ್ಥಳಗಳು, ವಿಚಾರಗಳು, ಜನರು, ಅವರ ಎನರ್ಜಿಯನ್ನು ಕೂಡ ಕೆಲವೊಂದು ಸಾರಿ ಅವರು ತಮ್ಮ ಜೊತೆ ತಗೊಂಡು ಬಂದಿರ್ತಾರೆ. ಅದರ ಪ್ರಭಾವ ಕೂಡ ಕೆಲವೊಂದು ಸಾರಿ ನಿಮ್ಮ ಮೇಲೆ ಬೀರ್ತಾ ಇರ್ತದೆ. ಹಾಗಾಗಿ ಕೆಲವೊಂದು ಸಾರಿ ಈ ಧ್ಯಾನ, ಈ ಒಂದು ಪೂಜೆ ಪುನಸ್ಕಾರಗಳು, ವ್ರತಗಳು, ಹಾಗೆ ಮನೆಯಲ್ಲಿ ಒಂದು ನೀವೇನೋ ಒಂದು ಹೀಲಿಂಗ್ ರೀತಿಯಲ್ಲಿ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಿರ್ತೀರಲ್ಲ, ಅವೆಲ್ಲವೂ ನಿಮ್ಮ ಒಂದು ಈ ಎನರ್ಜಿ ಸ್ಟ್ರಾಂಗ್ ಆಗಿರಲಿಕ್ಕೆ, ಅವರನ್ನು ಬ್ಲೆಸ್ಸಿಂಗ್ ಮಾಡಲಿಕ್ಕೆ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಸಹಕಾರ ನೀಡುತ್ತೆ. ಒಬ್ಬರು ಪ್ರತಿನಿಧಿಸಲೇಬೇಕು ನೀವು ಮನೆ ಅಂತ ಅಂದಮೇಲೆ. ಹಾಗಾಗಿ ನಿಮ್ಮ ಮಕ್ಕಳ ಒಂದು ಎನರ್ಜಿ ಎಲ್ಲೋ ಒಂದು ರೀತಿಯಲ್ಲಿ ಕೈತಪ್ಪಿ ಹೋಗ್ತಾ ಇದೆ ಅಂದರೆ ಅವರನ್ನು ನೀವು ಬ್ಲೆಸ್ ಮಾಡ್ಬೋದು ನಿಮ್ಮ ಒಂದು ಎನರ್ಜಿಯ ಪ್ರಕಾರ. ಹಾಗಾಗಿ ನೀವು ಮೊದಲು ನಿಮ್ಮ ಕಾಳಜಿಯನ್ನು ಮಾಡ್ಕೊಳ್ಳಿ, ನಿಮ್ಮನ್ನು ಬಲಪಡಿಸ್ಕೊಳ್ಳಿ, ಧ್ಯಾನ ಮಾಡಿ, ಪೂಜೆ ಮಾಡಿ, ನಂಬಿಕೆ ಇಟ್ಕೊಳ್ಳಿ, ಭರವಸೆ ಕಳ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಂಟ್ ಆಗ್ತದೆ. ಯಾಕಂದರೆ ನಿಮ್ಮ ಕಾಳಜಿ ಮಾಡಿಕೊಂಡು ನೀವು ಆರೋಗ್ಯವಂತರಾಗಿದ್ದಾಗಲೇ ನೀವು ಇನ್ನೊಬ್ಬರಿಗೂ ಕೂಡ ಆ ಆರೋಗ್ಯ ಒಂದು ಆ ಬ್ಲೆಸ್ಸನ್ನು ಮಾಡಲಿಕ್ಕೆ, ಅವರ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಬಲವಾಗಿರಬೇಕು, ನಿಮ್ಮ ಮನಸ್ಥಿತಿ ಬಲವಾಗಿರಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದು ನಿಮ್ಮ ಮಕ್ಕಳು ದಾರಿ ತಪ್ಪಿರುವ ವಿಚಾರದಲ್ಲೇ ಆಗಿರ್ಬೋದು, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ನಿಮಗೆ ನೋವು ಸಿಗ್ತಾ ಇದೆ ಅಂದರೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಆ ಪರಿಸ್ಥಿತಿಗಳನ್ನು ಎದುರಿಸಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ನೀವೇನು ಪಡ್ಕೋಬೇಕು ಅಂತಿದ್ರೋ ಅದು ನಿಮಗೆ ಸಿಗಲ್ಲ ಅಂತಲ್ಲ, ಸಿಗುತ್ತೆ. ಅದರ ಸ್ವಲ್ಪ ನಿಧಾನ ಆಗುತ್ತೆ. ಒಳ್ಳೆಯ ದಾರಿಯ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಅಲ್ಲಿ ಸ್ವಲ್ಪ ನಿಧಾನಗತಿಯಾಗಿ ಎಲ್ಲ ಸಿಗೋದು, ಪರಿವರ್ತನೆಗಳ ಮೂಲಕ, ಸ್ವಲ್ಪ ಶಿಕ್ಷಣಗಳ ಮೂಲಕ, ಕೆಲವು ಪರೀಕ್ಷೆಗಳ ಮೂಲಕ, ಒಟ್ಟಾರೆಯಾಗಿ ಅದು ಸಿಕ್ಕೇ ಸಿಗುತ್ತೆ. ಆ ಒಂದು ದೃಢವಾದ ಮನಸ್ಥಿತಿಯೊಂದಿಗೆ ನೀವು ಮುಂದೆ ಹೋಗಲೇಬೇಕು. ಕ್ಷಣ ಸಾಕು ಬದಲಾವಣೆ ಆಗಲಿಕ್ಕೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಅಡ್ಡದಾರಿ ನಿಮಗೆ ಬೇಗನೆ ಎಲ್ಲವನ್ನು ತಂದುಕೊಡ್ಬೋದು, ಅದು ಸ್ಥಿರವಾಗಿ ಯಾವುದನ್ನು ಉಳಿಸೋದಿಲ್ಲ. ಅದು ನಿಮಗೆ ಬೇಗನೆ ಅರ್ಥನೂ ಆಗುತ್ತೆ, ಆದರೆ ಆ ನೋವಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಆಧ್ಯಾತ್ಮಿಕ ದಾರಿಯಲ್ಲೇ ನೀವು ಬರಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ವಿಚಾರಗಳು ರೆಸನೆಟ್ ಆಗ್ತಾಯಿದೆ. ಇದು ಇವತ್ತಿನ ಒಂದು ಈ ಎನರ್ಜಿಯ ಪ್ರಕಾರ ಕೆಲವೊಂದು ವಿಚಾರಗಳು ರೆಸನೆಟ್ ಆಗಿದೆ ನಿಮ್ಮ ಮನಸ್ಸಿಗೆ ಅಂತೇಳಿ ಅಂದ್ಕೊಳ್ತೀನಿ. ರೆಸನೆಟ್ ಆಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಬಾಬಾರವರಿಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.